ಮಾಸ್ಕ್ ಮ್ಯಾನ್ ಬಳಿಕ ಈಗ ಅಣ್ಣ ಕೂಡ SIT ವಶಕ್ಕೆ ಅಂದ್ರೆ ಮಾಸ್ಕ್ ಮ್ಯಾನ್ ನ ಅಣ್ಣ ಏನಿದಾನೆ ಚಿನ್ನಯ್ಯ ಅವರ ಅಣ್ಣ ಆತನನ್ನ ಕೂಡ SIT ವಶಕ್ಕೆ ಪಡೆದಿದೆ. ತಾನಾಸಿ ಅಂತ ಹೇಳಿ ಅವರ ಹೆಸರು. ಆತನನ್ನ ಕೂಡ ಈಗ SIT ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೇಳಿ ಹೋಗಿದ್ದಂತಹ ಚಿನ್ನಯ್ಯನ ಸಹೋದರ ತಾನಾಸಿ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗಿ SIT ಅಧಿಕಾರಿಗಳು ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. SIT ಕಚೇರಿಯಲ್ಲಿ ಈಗ ಚಿನ್ನಯ್ಯ ಸಹೋದರ ತಾನಾಸಿಯ ವಿಚಾರಣೆ ಕೂಡ ನಡೀತಾ ಇದೆ. ಅಂದ್ರೆ ವಿಚಾರಣೆಯ ಒಂದು ಭಾಗ. ಅಫ್ಕೋರ್ಸ್ ಈಗ ಈತ ಚಿನ್ನಯ್ಯನನ್ನ ಏನು ಅರೆಸ್ಟ್ ಮಾಡಿದ್ರು, ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. 10 ದಿನಗಳ ಕಾಲ ಈಗ ಚಿನ್ನಯ್ಯನನ್ನ SIT ವಶಕ್ಕೆ ನೀಡಿದೆ ಕೋರ್ಟ್. ಈಗ ಅವನ ವಿಚಾರಣೆ ನಡೀಬೇಕು. ಮತ್ತಷ್ಟು ಪ್ರಶ್ನೆಗಳಿರುತ್ತೆ, ಅದೆಲ್ಲದಕ್ಕೂ ಕೂಡ ಚಿನ್ನಯ್ಯ ಉತ್ತರವನ್ನು ಕೊಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಚಿನ್ನಯ್ಯನ ಸಹೋದರ ತಾನಾಸಿ ಆತನನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾರೆ. ಸಹಜವಾಗಿ ಕೆಲವೊಂದಷ್ಟು ಪ್ರಶ್ನೆಗಳಿರುತ್ತೆ. ಈ ಚಿನ್ನಯ್ಯ ಮನೇಲಿ ಏನಾದರೂ ಈ ವಿಚಾರವನ್ನ ಹೇಳ್ಕೊಂಡಿದ್ದ, ಈ ಮುಂಚೆ ಚಿನ್ನಯ್ಯ ಎಲ್ಲಿದ್ದ, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ನಿಮಗೆ ಏನು ಗೊತ್ತು ಚಿನ್ನಯ್ಯನ ಬಗ್ಗೆ ಅನ್ನುವಂಥ ಕೆಲವೊಂದಷ್ಟು ಬೇಸಿಕ್ ಪ್ರಶ್ನೆಗಳಿರುತ್ತೆ. ಅದೇ ವಿಚಾರವಾಗಿ ಬಹುಶಃ ತಾನಾಸಿಯನ್ನ ಕರ್ಕೊಂಡು ಬಂದಿರುವಂಥ ಸಾಧ್ಯತೆಗಳಿವೆ. ಅಥವಾ ಈ ಎಲ್ಲಾ ಪ್ರಕರಣದಲ್ಲಿ ಈ ಚಿನ್ನಯ್ಯ SIT ಅವರ ಮುಂದೆ ಕೆಲವೊಂದಷ್ಟು ಏನಾದರೂ ವಿಚಾರವನ್ನ ಬಾಯ್ಬಿಟ್ಟಾಗ ತನ್ನ ಮನೆಯವ್ರ ಬಗ್ಗೆನೂ ಕೂಡ ಏನಾದರೂ ಹೇಳಿದ್ನ, ತಾನಾಸಿ ಬಗ್ಗೆನೂ ಕೂಡ ಏನಾದರೂ ಹೇಳಿದಾನ, ಸೊ ಆತನಿಗೂ ಕೂಡ ಗೊತ್ತಿದೆ ಈ ವಿಚಾರ ಅನ್ನುವಂಥದ್ದನ್ನ ಏನಾದರೂ ಈತ ಬಾಯಿ ಬಿಟ್ಟಿದ್ನ, ಇದು ಕೂಡ ಪ್ರಶ್ನಾರ್ಥಕ. ಸೊ ಹಾಗೇನಾದರೂ ಇದ್ದಾಗ ಸಹಜವಾಗಿ ತಾನಾಸಿಯನ್ನ ಕೂಡ ಕರೆದು ವಿಚಾರಣೆ ಮಾಡುವಂಥದ್ದು ಒಂದು ವಿಚಾರಣೆಯ ಭಾಗ. ಹಾಗಾಗಿ ಈಗ SIT ಅಧಿಕಾರಿಗಳು ತಾನಾಸಿಯನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಯನ್ನ ಈಗ ಮಾಡ್ತಾ ಇದ್ದಾರೆ. ಇಬ್ಬರು ಸಹೋದರರ ಒಂದು ವಿಚಾರಣೆ ಈಗ SIT ಕಚೇರಿಯಲ್ಲಿ ನಡೀತಾ ಇದೆ. ಮಾಸ್ಕ್ ಮ್ಯಾನ್ CN ಚಿನ್ನಯ್ಯನನ್ನ SIT ಕಸ್ಟಡಿಗೆ ಒಪ್ಪಿಸಲಾಗಿದೆ. 10 ದಿನ SIT ಕಸ್ಟಡಿಗೆ ಕೋರ್ಟ್ ನೀಡಿ ಆದೇಶವನ್ನ ಕೊಟ್ಟಿದೆ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ. SIT ಠಾಣೆಗೆ ಚಿನ್ನಯ್ಯನನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಚಿನ್ನಯ್ಯನ ವಿಚಾರಣೆಯನ್ನ SIT ಅಧಿಕಾರಿಗಳು ನಡೆಸೋರಿದ್ದಾರೆ. ಇದಾಗಲೇ ಉತ್ಖನನ ಸಂದರ್ಭ ಅದೆಲ್ಲ ಆದ ನಂತರದಲ್ಲಿ ಸುದೀರ್ಘವಾಗಿ 19 ಗಂಟೆಗಳ ವಿಚಾರಣೆಯನ್ನ ನಡೆಸಿದ್ದಾರೆ. ಅದಾದ ನಂತರ ಇವತ್ತು ಮೆಡಿಕಲ್ ಚೆಕಪ್ ನಡೆಸಿದ್ರು, ಕೋರ್ಟ್ಗೆ ಹಾಜರುಪಡಿಸಿದ್ರು, SIT ಕಸ್ಟಡಿಗೆ ಕೊಡಿ ಅನ್ನೋದಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. 10 ದಿನ ಕೇಳಿದ್ರು, 10 ದಿನ ಕೊಟ್ಟಿದ್ದಾರೆ. 10 ದಿನ SIT ಕಸ್ಟಡಿಗೆ ನೀಡಿ ಇದೀಗ ಬೆಳ್ತಂಗಡಿ ಕೋರ್ಟ್ನ ಜಡ್ಜ್ ಆದೇಶವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ SIT ಠಾಣೆಗೆ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಚಿನ್ನಯ್ಯನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ 10 ಮಾಹಿತಿಗಳನ್ನ ಆತ ಹೇಳ್ಕೊಂಡಿದ್ದಾನೆ, ಏನಾಗಿತ್ತು ಏನು ಅನ್ನೋದಾಗಿ. ಇನ್ನೂ ವಿಚಾರಣೆ ಮುಂದುವರೆದಿದೆ. ಸೊ SIT ಕೂಡ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು. ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರ ಬಗ್ಗೆ ವಿವರವಾಗಿ ನಾವು ತನಿಖೆ ಮಾಡಬೇಕು. ಸೊ ಹಾಗಾಗಿ ನಮಗೆ 10 ದಿನಗಳ ಕಾಲ ಈತನನ್ನ ಕಸ್ಟಡಿಗೆ ನೀಡಿ ಅನ್ನುವಂಥದ್ರ ಬಗ್ಗೆ SIT ಅಧಿಕಾರಿಗಳು ಮನವಿ ಮಾಡಿದ್ರು. ಸೊ ಜಡ್ಜ್ ಕೂಡ ಈಗ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಸರಿ 10 ದಿನಗಳ ಕಾಲ SIT ವಶಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನ ಮುಂದಿನ 10 ದಿನಗಳ ಕಾಲ ಈಗ SIT ವಶದಲ್ಲಿ ಆತ ಇರಬೇಕಾಗತ್ತೆ, ಆತ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಸೊ ಈಗ ಇನ್ಫ್ಯಾಕ್ಟ್ SIT ಫಾರ್ಮ್ ಆದಾಗ ಏನು ತನಿಖೆ ಶುರುವಾಯಿತು, ಉತ್ಖನನ ಸ್ಟಾರ್ಟ್ ಆಯಿತು, ಅದೆಲ್ಲವೂ ಕೂಡ ಈಗ ಒಂದು ಕಡೆ ಅಸಲಿ ತನಿಖೆ ಈಗಲಿಂದ ಶುರುವಾಗ್ತಾ ಇದೆ ಅಂತಾನೆ ಇದನ್ನ ಬಿಂಬಿಸಲಾಗ್ತಾ ಇದೆ. ಯಾಕಂದ್ರೆ ಈ ಮಾಸ್ಕ್ ಮ್ಯಾನ್ ಏನ್ ಬಂದ ಚಿನ್ನಯ್ಯ ಅಂತ ಹೇಳಿ ಈಗ ಆತನ ಹೆಸರು ಕೂಡ ಬಯಲಾಗಿದೆ. ಜೊತೆಗೆ ಆತನ ಮುಖವಾಡ ಕೂಡ ಈಗ ಕಳ್ಚಿದೆ. ಆತ ಏನು ಮಾಸ್ಕ್ ಹಾಕೊಂಡು ತಿರುಗಾಡ್ತಾ ಇದೆ ಅದನ್ನು ಕೂಡ ತೆಗೆದಿದ್ದಾರೆ. ಆತ ಯಾರು ಅನ್ನುವಂಥದ್ದು ಕೂಡ ಈಗ ಗೊತ್ತಿದೆ. ಸೊ ಈತ ಏನೋ ಒಂದು ಬುರುಡೆ ಹಿಡ್ಕೊಂಡು ಬಂದಿದ್ದ, ಅಲ್ಲಿಂದ ಆರಂಭವಾದಂತಹ ಈ ಎಲ್ಲಾ ಪ್ರಕರಣ 10 ದಿನ ಚಿನ್ನಯ್ಯನಿಗೆ SIT ಅಧಿಕಾರಿಗಳು ವಿಚಾರಣೆಗೊಳಪಡಿಸ್ತಾರೆ. ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಸುತ್ತಮುತ್ತ SIT ತನಿಖೆ ನಡೆಸ್ತಾ ಇದೆ. ಸ್ಥಳ ಮಹಜರ್ಗೂ ಕೂಡ ಕರ್ಕೊಂಡು ಹೋಗ್ಲಿದ್ದಾರೆ SIT. ಬುರುಡೆ ತಂದಿದ್ದ ಜಾಗದಲ್ಲೂ ಕೂಡ ಮಹಜರ್ ನಡೆಯುತ್ತೆ. ಇವತ್ತಿನಿಂದ 10 ದಿನ SIT ವಿಚಾರಣೆಗೊಳಪಡಿಸುತ್ತೆ ಚಿನ್ನಯ್ಯನಿಗೆ. ಆ ಸುತ್ತಮುತ್ತಲ ಪ್ರದೇಶ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಜೊತೆಗೆ 10 ದಿನಗಳ ಕಾಲ ಆತನಿಗೆ ವಿಚಾರಣೆಯನ್ನ ಈಗ SIT ಅಧಿಕಾರಿಗಳು ಮಾಡ್ತಾರೆ. ಸೊ 10 ದಿನಗಳ ಕಾಲದಲ್ಲಿ ಸಾಕಷ್ಟು ವಿಚಾರಣೆಗಳು ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಅಂದರೆ ಆತನಿಗೆ ಆರಂಭಿಕ ಹಂತದಲ್ಲಿ ಇವತ್ತಿನಿಂದ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆನ್ಸರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾದರೂ ವಶಕ್ಕೆ ಪಡಿಬೇಕಾ, ಸೊ ಎಲ್ಲಾದರೂ ಸ್ಪಾಟ್ ಮಾಜರ್ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಮಾಡುವಂಥದ್ದು. ಸದ್ಯಕ್ಕೆ ಏನು SIT ಅಧಿಕಾರಿಗಳು SIT ಪೊಲೀಸರು ಆತನ ವಶಕ್ಕೆ ಪಡೆದಿದ್ದಾರೆ. ಸೊ ಆರಂಭಿಕ ಹಂತದಲ್ಲಿ ಇವಾಗ ಆತ ಬುರುಡೆಯನ್ನು ತಂದಿದ್ದಂತ ಆ ಒಂದು ಬುರುಡೆಯ ಏನು ಆರಂಭಿಕ ಹಂತದಲ್ಲಿ ತಂದಿದ್ದ, ಸೊ ಆ ಬುರುಡೆ ಎಲ್ಲಿಂದ ಬಂತು, ಸೊ ಆ ಒಂದು ಪ್ಲೇಸ್ ಎಲ್ಲಿ, ಆ ಬುರುಡೆಯನ್ನು ತಂದು ಕೊಟ್ಟವರು ಯಾರು, ಈ ರೀತಿ ಆ ಎನ್ಕ್ವೈರಿಗಳು ಇರುತ್ತೆ. ಸೊ 10 ದಿನಗಳ ಕಾಲ ಟೈಮ್ ಇರೋದ್ರಿಂದ ಈಗ SIT ಒಂದು ವಿಸ್ತೃತವಾದ ತನಿಖೆಯನ್ನು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಆತನ ವಿಚಾರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಸಮಯ ಸಿಕ್ಕಿದೆ. ಸೊ ಸಮಯ ಇವ್ರೇನು 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು, 10
ದಿನಗಳ ಕಾಲನೂ ಕೂಡ ಈಗ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಸೊ ಅದರಿಂದಾಗಿ ತನಿಖೆ ಚುರುಕಾಗುತ್ತೆ. ಸೊ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಹೊರತೆಗಿತಾರೆ. ಇದರಿಂದ ಯಾರ್ಯಾರು ಇದ್ರು, ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಸೇರ್ಕೊಂಡಿದ್ರು, ಆತ ಹೆಣ ಊತಿರೋ ಅಂಥದ್ದು ಅಸಲಿನ ನಕಲಿನ, ಅಂದ್ರೆ ಆತ ಹೇಳಿರುವಂಥದ್ದು ನಿಜನ ಸುಳ್ಳ, ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾರೆ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈತನ ಅಣ್ಣ ಏನು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ, ಆತನ ಅಣ್ಣ ತಾನಾಸಿ, ಆತ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಂಥದ್ದು. ಇಲ್ಲೇ ಆತ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ, ಉಜಿರೆಯಲ್ಲಿ ವಾಸವಾಗಿದ್ದ. ಸೊ ಆತ ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ SIT ಪೊಲೀಸರು ಹೋಗಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಪೊಲೀಸರು ವಶಕ್ಕೆ ಮಾತ್ರ ಪಡೆದಿರುವಂಥದ್ದು, ಇನ್ನೂ ಕೂಡ ಬಂಧಿಸಿಲ್ಲ. ಸೊ ಆತನಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿ ಅವ್ರಿಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕರೆ ಆತನನ್ನು ವಾಪಸ್ ಬಿಟ್ಟು ಕಳಿಸ್ತಾರೆ. ಸೊ ಈತನ ಏನು ಆ ಒಂದು ಚಿನ್ನಯ್ಯ ಏನಿದ್ದಾನೆ ಅವನನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಬೇಕಾಗಿರುತ್ತೆ, ಕೆಲವೊಂದು ಹಿಂಟ್ಗಳು ಅವರಿಗೆ ಬೇಕಾಗಿರುತ್ತೆ. ಅದನ್ನು ಆತನ ಅಣ್ಣನಿಂದ ಪಡೀಲಿಕ್ಕೆ ಈಗ ತಾನಾಸಿಯನ್ನು ವಶಕ್ಕೆ ಪಡೆದಿರುವಂಥದ್ದು. ತಾನಾಸಿ ಕೊಡುವಂತಹ ಹೇಳಿಕೆಗಳು, ಆತ ಕೊಡುವಂತಹ ಮಾಹಿತಿಗಳು, ಈತ ಹೇಳುವಂಥ ಮಾಹಿತಿಗಳಿಗೂ ತಾಳೆ ಆಗುತ್ತಾ, ಇದೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಬರುತ್ತೆ. ಅದರಿಂದ ಒಂದು ಕಡೆ ಈಗ ತಾನಾಸಿಯನ್ನು ವಶಕ್ಕೆ ಪಡೆದು SIT ಕಚೇರಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈತನನ್ನು ಈಗ ವಶಕ್ಕೆ ಪಡೆದಿರೋದ್ರಿಂದ ಈಗ ಇನ್ನೇನು ಕೆಲವೊಂದು ಊಟದ ಬ್ರೇಕ್ ಅನ್ನು ಕೊಟ್ಟು ಆನಂತರ ವಿಚಾರಣೆಯನ್ನ ಆರಂಭಿಸ್ತಾರೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್.